ಹಾಯ್ ಫ್ರೆಂಡ್ಸ್, ಸಂಡೇ ಸ್ಪೆಷಲ್ಲು ಗೀ ರೈಸು ಚಿಕನ್ ಕರಿ ಮಾಡ್ತಾಯಿದ್ದೀನಿ ಇವತ್ತು. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಫಸ್ಟ್ ಸ್ಟವ್ ಹಚ್ಬಿಟ್ಟು ಕುಕ್ಕರ್ ಇಟ್ಕೋಬೇಕು. 5 ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಬಿಸಿ ಆದಮೇಲೆ ಒಂದು 5-6 ಗೋಡಂಬಿ ಹಾಕ್ಕೋಬೇಕು. ಎರಡು ಪಲಾವ್ ಎಲೆ ಹಾಕ್ಕೋಬೇಕು. ಒಂದು 5 ಏಲಕ್ಕಿ ಹಾಕ್ಕೋಬೇಕು. 3 ಸ್ಟಾರ್ ಮೊಗ್ಗು ಹಾಕ್ಕೋಬೇಕು. ಒಂದು 5-6 ಲವಂಗ, 1-2 ಇಂಚು ಚಕ್ಕೆ, ಶಾಜೀರ, ಕಸ್ತೂರಿ ಮೇಥಿ. ಇದೆಲ್ಲ 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಫ್ರೈ ಆಗೋ ಅಷ್ಟೊತ್ತಿಗೆ ಆವಾಗಲೇ ಸಪ್ರೇಟಾಗಿ ಹಸಿಮೆಣ್ಸಿನ್ಕಾಯಿನೂ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 4-5 ಹಸಿಮೆಣ್ಸಿನ್ಕಾಯಿ, ಒಂದು ದೊಡ್ಡದು ಈರುಳ್ಳಿ. ಇದು ಫ್ರೈ ಆಗಿದೆ. ಫಸ್ಟ್ ಮೆಣಸಿನ್ಕಾಯಿ ಹಾಕ್ಕೊಂಡು 1 ನಿಮಿಷ ಮೆಣಸಿನ್ಕಾಯಿ ಫ್ರೈ ಮಾಡಿಕೊಂಡು ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗೀ ರೈಸ್ಗೆ ಕೆಲವು ಜನ ಈರುಳ್ಳಿ ಹಾಕ್ತಾರೆ, ಕೆಲವು ಜನ ಈರುಳ್ಳಿ ಹಾಕಲ್ಲ. ಆದರೆ ನಾನು ಹಾಕ್ತಾಯಿದ್ದೀನಿ, ಚೆನ್ನಾಗಿರುತ್ತೆ. ನೀವು ತಪ್ಪದೆ ಒಂದ್ಸಲ ಟ್ರೈ ಮಾಡಿ. ಇದೊಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಹಿಡಿ ಕೊತ್ತಂಬರಿನೂ ಪುದೀನ ಸೇರಿಸ್ಕೊಂಡು 1 ನಿಮಿಷ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆದಮೇಲೆ 1.5 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದ್ರದ್ದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಮುಂಚೆನೇ ಒಂದು ಅರ್ಧ ತೆಂಗಿನಕಾಯಿ ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಅದನ್ನು ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಇದೊಂದು 2 ನಿಮಿಷ ಫ್ರೈ ಆದಮೇಲೆ ಹಸಿ ಬಟಾಣಿ ಇದ್ದರೆ ಅದು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದೊಂದು ನಿಮಿಷ ಫ್ರೈ ಆದಮೇಲೆ ತೆಂಗಿನಕಾಯಿ ಹಾಲು ಸೇರಿಸ್ಕೋಬೇಕು. ತೆಂಗಿನಕಾಯಿ ಹಾಲು ಹಾಕೋವಾಗ ಸ್ಟವ್ನ ಸ್ಲಿಮ್ಮಲ್ಲಿ ಇಟ್ಕೊಂಡು ಕಮ್ಮಿ ಉರಿಯಲ್ಲಿಟ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೊಂದು 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಚೆನ್ನಾಗಿ ಫ್ರೈ ಆಗಿದೆ.
ಈ ಗ್ಲಾಸ್ ಮೆಜರ್ಮೆಂಟಲ್ಲಿ 4 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ 2 ಪಾವ್ ಅಕ್ಕಿಗೆ. ಈ ಥರ ಎಲ್ಲ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋಬೇಕು. ನಾನು ಈ ಸ್ಪೂನಲ್ಲಿ 3 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀವು ಹಾಕ್ಕೊಳ್ಳಿ. ಇವಾಗ ಮುಚ್ಚಳ ಮುಚ್ಚಿ ಅಷ್ಟೊತ್ತಿಗೆ ಅಕ್ಕಿನ ತೊಳ್ಕೊಬರ್ತೀನಿ. ಫಸ್ಟ್ 1 ಗ್ಲಾಸು ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ, 1 ಗ್ಲಾಸು ಸಣ್ಣ ಅಕ್ಕಿ ತೊಗೊಂಡಿದ್ದೀನಿ. ಇದನ್ನು 1-2 ಸಲ ಚೆನ್ನಾಗಿ ವಾಶ್ ಮಾಡ್ಕೊಬರೋಣ. ಇವಾಗ ಇದು ಕುದೀತಾ ಇದೆ. ಉಪ್ಪು ಒಂದ್ಸಲ ಚೆಕ್ ಮಾಡಿಕೊಂಡು ಉಪ್ಪು ಕರೆಕ್ಟಾಗಿದ್ದರೆ ಹಾಕ್ಕೊಳ್ಳೋದೇನು ಬೇಡ, ಕಮ್ಮಿ ಇದ್ದರೆ ಒಂಚೂರು ಹಾಕ್ಕೊಳ್ಳೋಣ. ನನಗಿವಾಗ ಕರೆಕ್ಟಾಗಿದೆ. ಅಕ್ಕಿ ಹಾಕ್ತಾಯಿದ್ದೀನಿ. ಅಕ್ಕಿ ಸೇರಿಸ್ಕೊಂಡು ಚೆನ್ನಾಗಿ ಕಲಸಿ ಇದನ್ನು ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ ಹೈ ಫ್ಲೇಮಲ್ಲಿ 1 ವಿಸಿಲು, ಕಮ್ಮಿ ಉರಿಯಲ್ಲಿ 1 ವಿಸಿಲು. ಇವಾಗ ವಿಸಿಲ್ ಬಂದಿದೆ. ತೆಗೆದುಬಿಟ್ಟು ಇದು ಪ್ರೆಷರ್ ಎಲ್ಲ ಹೋದ್ಮೇಲೆ ತಕ್ಷಣವೇ ಕುಕ್ಕರ್ ವಿಸಿಲ್ ತೆಗಿಬೇಕು. ಹಂಗೆ ಬಿಟ್ಟರೆ ಅನ್ನ ಎಲ್ಲ ಮುದ್ದೆ ಆಗುತ್ತೆ. ತೆಗೆದುಬಿಟ್ಟು ಕಲಿಸ್ಬಿಟ್ಟು ಮತ್ತು ಕುಕ್ಕರು ಇಲ್ಲ ಪ್ಲೇಟ್ ಮುಚ್ಕೊಂಡ್ರೂ ಆಗುತ್ತೆ. ಇವಾಗ ರೆಡಿ ಆಗಿದೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ, ತಪ್ಪದೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್.